ಮಾಲೀಕರಿಗೆ ಜಿಬಿಎ ಶಾಕ್ ಕೊಡ್ತಾ ಇದೆ. ಖಾಲಿ ನಿವೇಶನ ಸ್ವಚ್ಛವಾಗಿಡದ ಮಾಲೀಕರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೆ ಮುಂದಾಗ್ತಿದೆ. ಆಗಸ್ಟ್ 15ರ ಒಳಗೆ ನಿವೇಶನವನ್ನು ಸ್ವಚ್ಛಗೊಳಿಸಬೇಕು. ಜಿಬಿಎ ಕೊಡ್ತಾ ಇರುವಂತಹ ಡೆಡ್ಲೈನ್ ಇದು. ಒಂದು ವೇಳೆ ಸ್ವಚ್ಛಗೊಳಿಸದೇ ಇದ್ರೆ ಜಿಬಿಎ ಇಂದಲೇ ಕಸ ತೆರವು ಕಾರ್ಯಾಚರಣೆ ನಡೆಸಲಾಗುತ್ತೆ. ಆಗ ಸ್ವಚ್ಛತಾ ವೆಚ್ಚ ಹಾಗೂ ತ್ಯಾಜ್ಯ ಸಾಗಾಣಿಕೆ ವೆಚ್ಚವನ್ನ ಮಾಲೀಕರಿಂದಲೇ ವಸೂಲಿ ಮಾಡಲಾಗುತ್ತೆ. ಟ್ವೆಂಟಿ ಬೈ 30 ನಿವೇಶನಕ್ಕೆ ಸ್ವಚ್ಛತಾ ವೆಚ್ಚ 6,700ರಿಂದ 7,700 ರೂಪಾಯಿ ಆಗುತ್ತೆ. ಇನ್ನು 30 ಬೈ 40 ನಿವೇಶನಕ್ಕೆ ಸ್ವಚ್ಛತಾ ವೆಚ್ಚ 13,400 ರೂಪಾಯಿಯಿಂದ 14,400 ರೂಪಾಯಿ ಆಗುತ್ತೆ. ಇನ್ನು 50 ಬೈ 80 ನಿವೇಶನಕ್ಕೆ ಸ್ವಚ್ಛತಾ ವೆಚ್ಚ 46,700ರಿಂದ 47,700 ಆಗುತ್ತೆ. 50 ಬೈ 80 ನಿವೇಶನದ ಡೆಬ್ರಿಸ್ ಸಾಗಾಣಿಕೆಗೆ 1.28 ಲಕ್ಷ ವೆಚ್ಚ ಆಗುತ್ತೆ. ಹೆಚ್ಚಿನ ವಿಸ್ತರಣದ ನಿವೇಶನಗಳಿಗೆ ಅದಕ್ಕೆ ಅನುಗುಣವಾಗಿ ಶುಲ್ಕವನ್ನು ವಿಧಿಸಲಾಗುತ್ತೆ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನದಡಿ ಜಿಬಿಎ ಈ ಕಠಿಣ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಒಂದು ರೀತಿಯಲ್ಲಿ ಜಿಬಿಎ ತೆಗೆದುಕೊಳ್ತಾ ಇರುವಂತಹ ಒಂದು ಸರಿಯಾದ ಕ್ರಮ ಇದು. ಎಷ್ಟೋ ನಿವೇಶನಗಳು ಖಾಲಿ ಇರ್ತವೆ, ಆದರೆ ಅವುಗಳನ್ನು ಹಾಗೇ ಬಿಡೋದ್ರಿಂದಾಗಿ ಗಿಡ ಗಂಟಿಗಳು ಬೆಳ್ಕೊಂಡು ಗಲೀಜು ತುಂಬಿಕೊಂಡು ಕಸವನ್ನು ಅಲ್ಲೇ ತುಂಬಿರ್ತಾರೆ, ಅಲ್ಲೇ ಎಸ್ತಿರ್ತಾರೆ. ಸೊ ಹಾಗಾಗಿ ಗಿಡ ಗಂಟಿಗಳಿಂದ ತುಂಬ ಹೋಗಿರುತ್ತೆ. ಅಂಥ ನಿವೇಶನಗಳ ತ್ಯಾಜ್ಯವನ್ನು ಆದಷ್ಟು ತಕ್ಷಣವೇ ಆ ಕಸವನ್ನು ತೆರವು ಮಾಡಿ ಅಂತ ಮಾಲೀಕರಿಗೆ ಈಗ ಜಿಬಿಎ ಸೂಚನೆ ಕೊಡ್ತಾ ಇದೆ. ತ್ಯಾಜ್ಯದಿಂದ ವಿಮುಕ್ತಿ ಪಡೆಯುವಂತಾಗಬೇಕು ಬೆಂಗಳೂರು ನಗರ ಅನ್ನುವಂಥ ಕಾರಣಕ್ಕೆ ಈ ಒಂದು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದು, ಖಾಲಿ ನಿವೇಶನ ಸ್ವಚ್ಛವಾಗಿಡದ ಮಾಲೀಕರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಒಂದು ವೇಳೆ ನೀವು ಆ ಕಸವನ್ನು ತೆರವು ಮಾಡಲ್ಲ ಅಂತಂದರೆ ಜಿಬಿಎ ವತಿಯಿಂದಲೇ ತೆರವು ಮಾಡಲಾಗುತ್ತೆ. ಆದರೆ ಅದಕ್ಕೆ ತೆರವು ಮಾಡಿದ್ದಕ್ಕೆ ನೀವು ಹಣವನ್ನು ಪಾವತಿ ಮಾಡಬೇಕಾಗುತ್ತೆ. ಒಂದಷ್ಟು ಸೈಟ್ಗಳನ್ನು ನಾವು ನೋಡ್ತೀವಿ, ಖಾಲಿ ಹಾಗೆ ಬಿಟ್ಕೊಂಡಿರ್ತಾರೆ. ಸೊ ಆದರೆ ಅದರಲ್ಲಂತೂ ಕಸನ ತುಂಬ ಹೋಗಿರುತ್ತೆ, ಗಿಡಗಂಟಿಗಳು ಬೆಳ್ಕೊಂಡಿರುತ್ತೆ. ಸೊ ಹಾಗಾಗಿ ಬೆಂಗಳೂರಿನ ಸೌಂದರ್ಯಕ್ಕೆ ಅದೊಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅಪವಾದ ಎಂಬಂತಾಗುತ್ತೆ. ಈಗಾಗಲೇ ನಾವು ನೋಡ್ಬೋದು ಜಿಬಿಎ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡ್ತಾ ಇದೆ. ಅಲ್ಲಲ್ಲಿ ಕಸವನ್ನು ಏನು ಸುರಿತಾರೆ, ಸೊ ಆ ಕಸವನ್ನು ಸಂಪೂರ್ಣವಾಗಿ ಕಸಮುಕ್ತ ನಗರವನ್ನಾಗಿ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಬಹುದೊಡ್ಡ ರೀತಿಯಲ್ಲಿ ಜಿಬಿಎ ಅಭಿಯಾನವನ್ನು ನಡೆಸ್ತಾ ಇದೆ. ಮತ್ತು ಅದ್ರ ಜೊತೆಗೆ ಈಗ ಹೊಸದಾಗಿ ತೆಗೆದುಕೊಳ್ತಾ ಇರುವಂಥ ಜಿಬಿಎ ಈ ನಿರ್ಧಾರ ಇದೆಯಲ್ಲ, ಖಾಲಿ ನಿವೇಶನಗಳು ಅಥವಾ ಖಾಲಿ ಸೈಟ್ಗಳೇನಿರುತ್ತೆ ಅಲ್ಲಿ ಕಸ ತಂದು ಸುರಿದಿದ್ರೆ ಅಥವಾ ಅಲ್ಲೇನಾದರೂ ಗಿಡ ಗಂಟಿಗಳು ಬೆಳೆದಿದ್ರೆ ಅದನ್ನು ತೆರವುಗೊಳಿಸುವಂಥ ಒಂದು ಪ್ರಕ್ರಿಯೆ ಮಾಲೀಕರಿಂದ ಆಗಬೇಕು. ಆಗಲಿಲ್ಲ ಅಂತಂದರೆ ಅದನ್ನು ತೆರವು ಮಾಡುವಂಥ ಒಂದು ಪ್ರಕ್ರಿಯೆ ಜಿಬಿಎ ವತಿಯಿಂದ ಆಗುತ್ತೆ. ಅದಕ್ಕೆ ಸೂಕ್ತವಾದಂಥ ಒಂದು ಅಮೌಂಟನ್ನು ಅಥವಾ ಆ ಒಂದು ಕಸವನ್ನು ತೆರವು ಮಾಡಿದ್ದಕ್ಕೆ ನೀವೇ ಅದಕ್ಕೆ ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತೆ ಅನ್ನುವಂಥ ಒಂದು ಕಠಿಣವಾದಂಥ ಎಚ್ಚರಿಕೆಯನ್ನು ನೀಡ್ತಾ ಇದೆ ಜಿಬಿಎ.